ಇವತ್ತು ಮೋಸ್ಟ್ಲಿ ಆ ಪುಣ್ಯನೇ ನಿಮ್ಮನ್ನ ಕಾಪಾಡಿದೆ ಅನ್ಸುತ್ತೆ. ಇಂಥ ಪುಣ್ಯ ಒಬ್ರನ್ನ ಉಳಿಸುತ್ತೆ ಅಂದಮೇಲೆ ಪಾಪ ಒಬ್ರನ್ನ ನಾಶ ಮಾಡಲೇಬೇಕಲ್ವಾ ಚಿಕ್ಕಮ್ಮ? ಏನ್ ಹೇಳ್ತಿದ್ಲ ಶ್ರಾವಣಿ? ಹೌದು ಚಿಕ್ಕಮ್ಮ, ಆ ವಿಜಯಾಂಬಿಕಾ ಮಾಡಿರೋ ಪಾಪಗಳು ಅವಳನ್ನ ನಾಶ ಮಾಡಲೇಬೇಕು. ಮನುಷ್ಯತ್ವನೇ ಇಲ್ಲದೆ ಅವಳು ಮಾಡ್ತಿರೋ ಕೆಲಸಗಳಿಗೆ ಅಂತ್ಯ ಹಾಡಲೇಬೇಕು ಚಿಕ್ಕಮ್ಮ. ಹೌದು ಶ್ರಾವಣಿ, ಅವಳು ನರರೂಪದಲ್ಲಿರೋ ರಾಕ್ಷಸಿ. ಅವಳಿಗೆ ಸಂಬಂಧಗಳಾಗ್ಲಿ, ಭಾವನೆಗಳಾಗ್ಲಿ, ಅನುಕಂಪ ಆಗ್ಲಿ ಇದು ಯಾವುದು ಇಲ್ಲ. ಅವಳನ್ನ ಯಾರು ಸೋಲ್ಸಕ್ಕಾಗಲ್ಲ ಅಂತ ಮೆರೀತಿದ್ದಾಳೆ ಶ್ರಾವಣಿ. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು, ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಶ್ರಾವಣಿ. ಇಲ್ಲ ಚಿಕ್ಕಮ್ಮ, ಸುಮ್ಮನೆ ಬಿಡೋ ಮಾತೇ ಇಲ್ಲ. ಹಾಗಂತ ಆತರ ಪಟ್ಟು ಅವಳನ್ನ ತಪ್ಪಿಸ್ಕೊಂಡು ಹೋಗೋದಕ್ಕೂ ಬಿಡಬಾರ್ದು. ಸಾಕ್ಷಿ ಸಮೇತ ಅವಳು ಏನು ಅನ್ನೋದನ್ನ ಎಲ್ರ ಮುಂದೆನೂ ಪ್ರೂವ್ ಮಾಡಬೇಕು. ಎಲ್ಲ ಸಾಕ್ಷಿನೂ ಒಟ್ಟಿಗೆ ಸೇರಿಸಿ ಒಂದು ದಿನ ಅವಳು ಎದುರಾಗಿ ನಿಲ್ತೀನಿ. ಅವತ್ತವಳು ನಿಲ್ಲೋ ಜಾಗನೇ ಕಟ್ಕಟ್ಟೆ ಆಗಿರುತ್ತೆ. ಅವತ್ತವಳ ವಿರುದ್ಧವಾಗಿ ವಾದ ಮಾಡೋಳು ನಾನೇ, ಸಾಕ್ಷಿ ತೋರ್ಸೋಳು ನಾನೇ, ಶಿಕ್ಷೆ ಕೊಡೋಳು ನಾನೇ. ಅಣ್ಣ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ನ ಹತ್ರ ಮಾತಾಡಕ್ಕೆ ಯಾಕೋ ಪರ್ಮಿಷನ್ ಕೇಳ್ತಾ ಇದೆಯಾ? ಕೂತ್ಕೋ. ವಂದನ ಚೆನ್ನಾಗಿದೆ ಹೇಳ್ತಾನೆ? ಅಣ್ಣ ಆರಾಮಾಗಿದ್ದಾಳೆ. ಆದಷ್ಟು ಬೇಗ ಆ ಡಾಕ್ಟರ್ನ ಹುಡುಗಿಸಿ ಅವಳ ಲೈಸೆನ್ಸ್ ಫಸ್ಟ್ ಕ್ಯಾನ್ಸಲ್ ಮಾಡು. ಮತ್ತೆ ಯಾರಿಗೂ ಈ ತರ ತೊಂದರೆ ಆಗೋದು ಬೇಡ. ಆಯ್ತಣ್ಣ, ಅದನ್ನು ಸುಬ್ಬು ನೋಡ್ಕೋತಾನೆ. ನಿನ್ನ ಹತ್ರ ಮಾತಾಡಕ್ ಬಂದಿರೋ ವಿಷಯನೇ ಬೇರೆ. ಹೌದಲ್ವಾ? ಏನದು ಹೇಳು. ಅಣ್ಣ, ಅದು ಸುಬ್ಬು ಬಗ್ಗೆನೇ ಮಾತಾಡ್ಬೇಕಿತ್ತು. ಏನಂತೆ ಅವನಿಗೆ? ಅಣ್ಣ, ನಾವು ಸುಬ್ಬುನ ತಪ್ಪು ತಿಳ್ಕೊಂಡಿದ್ವಿ. ಅವನು ಬದಲಾಗೇ ಇಲ್ಲ ಅಣ್ಣ. ಮುಂಚೆ ಹೇಗಿದ್ನೋ ಈಗಲೂ ಹಾಗೇ ಇದ್ದಾನೆ. ಪಾಪದ ಹುಡುಗ ಅಣ್ಣ ಅವನು. ಅಣ್ಣ, ಎಲ್ರಿಗೋಸ್ಕರ ತುಡಿಯುವಂತ ಜೀವ ಅಣ್ಣ ಅದು. ಅಲ್ಲ, ಅವನು ಏನೇ ಮಾಡಿದ್ರು ಕೂಡ ಏನು ಮಾಡಿಲ್ವೇನೋ ಅನ್ನೋ ಥರ ಸುಮ್ಮನೆ ಒಂದು ಮೂಲೆಯಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಹೌದೌದು, ಮದುವೆ ಮನೆಯಲ್ಲಿ ನೋಡಿದ್ವಲ್ಲ, ಎಲ್ಲ ಮಾಡಿಬಿಟ್ಟು ಏನೂ ಮಾಡದೇ ಇದ್ದು ಒಂಥರ ಮೂಲೆಯಲ್ಲೇ ನಿಂತಿದ್ದ. ಇಲ್ಲ ಅಣ್ಣ, ನಾನಿಲ್ಲಿ ಮಾತಾಡಬೇಕು ಅಂತ ಬಂದಿದ್ದೆ ಆ ವಿಷಯದ ಬಗ್ಗೆ. ಅಣ್ಣ, ನಾವು ಸುಬ್ಬುನ ನಂಬಿಕೆ ದ್ರೋಹಿ, ಮೋಸಗಾರ, ಬೆನ್ನಿಗೆ ಚೂರಿ ಹಾಕೋನು, ಹಾಗೆ ಹೀಗೆ ಏನೆಲ್ಲ ಅಂದಿದ್ದೀವಿ. ಹಾಗೆ ನೋಡಿದ್ರೆ ನಿನಗಿಂತ ಜಾಸ್ತಿ ಅವನ ಮೇಲೆ ದ್ವೇಷ ನಾನು ಮಾಡ್ತಿದ್ದೆ. ಆದರೆ ಇದೆಲ್ಲ ದ್ವೇಷನೂ ಪ್ರೀತಿಯಿಂದ ಗೆಲ್ಲುವಂಥ ಶಕ್ತಿ ಅವನಿಗಿದೆ ಅಣ್ಣ. ಅಣ್ಣ, ನನಗಂತೂ ಒಂದು ಸತ್ಯ ಗೊತ್ತಾಗಿದೆ. ಈ ಪರಿಸ್ಥಿತಿಗಳು, ಸಂದರ್ಭಗಳು ನಮ್ಮಂತ ಅನುಭವವಿರೋರನ್ನೇ ಬದಲಾಯಿಸ್ಬಿಡ್ತವೆ. ಅಂಥದ್ರಲ್ಲಿ ಆ ಚಿಕ್ಕ ಹುಡುಗ ಎಂಥ ಪರಿಸ್ಥಿತಿಲೂ ಬದಲಾಗದೆ ನಮ್ಮೆಲ್ಲಿರೋ ಪ್ರೀತಿನ, ಗೌರವನ ಹಾಗೆ ಕಾಪಾಡ್ಕೊಂಡ್ಬಂದ. ಅವನ ಮುಂದೆ ನಾನು ತುಂಬಾ ಚಿಕ್ಕವನಾಗ್ಬಿಟ್ಟೆ ಅಂತ ಅನಿಸ್ತಿದೆ ಅಣ್ಣ. ಅಣ್ಣ, ನಾವು ಎಷ್ಟೇ ಹುಡುಕಿದ್ರು ನಮ್ಮ ಶ್ರಾವಣಿಗೆ ಅಂತ ಒಳ್ಳೆ ಹುಡುಗನ್ ತಂದು ಮದುವೆ ಮಾಡಕ್ ಆಗ್ತಿರ್ಲಿಲ್ಲ. ಅವಳ ಜೀವನಕ್ಕೆ ಸಿಕ್ಕಿರೋ ವಜ್ರ ಅಣ್ಣ ಅವನು. ಇದ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಿಲ್ಲ ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಗೆ ಕೇಳ್ದೆ ಶ್ರಾವಣಿ ಮದುವೆ ಮಾಡ್ಕೊಂಡ್ಬಿಡ್ಲಲ್ಲ ಅನ್ನೋ ಸಿಟ್ಟು ಬಿಟ್ರೆ ನಾವು ಅವ್ರ ಮೇಲೆ ದ್ವೇಷಕಾರ ಅಂತ ತಪ್ಪು ಅವ್ರು ಏನ್ ಮಾಡಿದಾರಣ್ಣ? ತಪ್ಪ ಹುಟ್ವೇಣ. ತಪ್ಪು ಒಪ್ಪುಗಳನ್ನ ಮಾತಾಡೋ ಸಮಯ ಅಲ್ಲ ಇದು. ಸಮಯ, ಸಂದರ್ಭ ಎಂಥವ್ರ ಮನಸ್ಥಿತಿನೂ ಬದಲಾಯಿಸುತ್ತೆ. ವಂದನಾ, ಹೌದಣ್ಣ, ಅದು ಒಂದು ಕಾರಣ ಅಂತಾನೆ ಹೇಳ್ಬೋದು. ಇವತ್ತು ಒಂದರ ಜೀವಂತವಾಗಿದ್ದಾಳೆ ಅಂದ್ರೆ ಕಾರಣನೇ ಶ್ರಾವಣಿ ಮತ್ತೆ ಸುಬ್ಬು ಅಣ್ಣ. ನಿಜವಾಗ್ಲೂ ನಮ್ಗೆ ಅವಮಾನ ಮಾಡಬೇಕು, ಮೋಸ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇದ್ದಿದ್ದರೆ ಇಷ್ಟೊಂದು ಕಷ್ಟಪಟ್ಟು ಒಂದನ್ನ ಉಳಿಸ್ಕೋಬೇಕಾಗಿರ್ಲಿಲ್ಲ. ಸುಬ್ಬುಗೆ ಈ ಮನೆ ಮೇಲೆ, ಅವ್ರ ಅಪ್ಪನಿಗೆ ದೊಡ್ಡ ಮನೆ ಮೇಲೆ ಇತ್ತಲ್ಲ, ಅಷ್ಟೇ ನಿಯತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಭಕ್ತಿ, ಗೌರವ ಇದೆ. ಇಂಥ ಹುಡುಗ ಎಲ್ಲೂ ಸಿಗಲ್ಲ ಅಣ್ಣ. ಇಂಥ ಬೇಕಾದಷ್ಟು ಒಳ್ಳೆ ಕೆಲಸಗಳನ್ನ ಅವ್ನು ಮಾಡಿದ್ದಾನೆ. ಹಾಗೆ
ಮುಖಕ್ಕೆ ಮೊಸಿ ಬಳಿಯೋ ಕೆಲಸನೂ ಮಾಡಿದ್ದಾನೆ. ಅವನಿಂದಾಗಿ ನಾನು ಪಟ್ಟಿರೋ ಅವಮಾನ ಅಷ್ಟಿಷ್ಟಲ್ಲ. ನನ್ನ ಸಂಕಟ, ನನ್ನ ಕಷ್ಟ ಅನುಭವಿಸಿರೋ ನನಗೆ ಗೊತ್ತು. ಇವತ್ತವರೆಗೂ ಅಕ್ಕನ ಎದುರಿಗೆ ತಲೆ ಎತ್ಕೊಂಡು ಮಾತಾಡೋಕ್ಕಾಗ್ತಾ ಇಲ್ಲ ನನಗೆ. ಅವನ ಬಗ್ಗೆ ಮಾತಾಡಬೇಡ ಅಂದ್ರೆ ಮಾತಾಡಬೇಡ ಅಷ್ಟೇ. ಹೌದು ಕಣೆ, ಹೌದು. ನನಗೆ ಹುಚ್ಚಿಡ್ದಿದೆ. ಅದಕ್ಕೆ ನಾನು ಏನೇ ಮಾತಾಡಿದ್ರು ಇವ್ರು ಯಾರಿಗೂ ಅರ್ಥ ಆಗಲ್ಲ ಅಲ್ವಾ? ಅಲ್ಲಮ್ಮ, ನಮ್ಮನೆ ಕೆಲಸ ನಾವು ಮಾಡ್ದಲ್ಲಿ ತಪ್ಪೇನಿದೆ? ಶ್ರೀವಲ್ಲಿ ಮನೆ ಮಗಳು, ಸಣ್ಣ ಪುಟ್ಟ ಕೆಲಸ ಸಹಾಯ ಮಾಡಿದ್ರೆ ಏನಾಗತ್ತೆ ಹೇಳು? ರೀ, ನಿಮಗೆ ಕೈ ಮುಗಿತೀನಿ, ನೀವು ಸುಮ್ಮನೆ ಇರಿ. ಶ್ರೀವಲ್ಲಿ ಯಾಕೆ ಈ ಮನೇಲಿ ಕೆಲಸ ಮಾಡ್ಬೇಕು? ಅವಳು ಈ ಮನೆಗೆ ಮಗಳು ಮಾತ್ರ ಅಲ್ಲ, ಈ ಮನೆಗೆ ಮಹಾರಾಣಿ. ಅವಳು ನೆಮ್ಮದಿಯಾಗಿರ್ಬೇಕು. ಮುಂದೆ ಗಂಡನ ಮನೆಗೆ ಹೋದ್ಮೇಲೆ ಅವಳು ಕೆಲಸ ಮಾಡೋದು ಇದ್ದೇ ಇರತ್ತೆ. ಅವಳನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು. ಅವಳಿಗೆ ಯಾಕೆ ಕೆಲಸ ಹೇಳ್ಬೇಕು? ಇಂಥ ನಾಟಕದ ಮಾಕೇನು ಕಮ್ಮಿ ಇಲ್ಲ ಕಣೆ. ಮಾತಾಡೋದೆಲ್ಲ ಮಾತಾಡಿ ಈ ಗಾಯದ ಮೇಲೆ ತುಪ್ಪ ಸವರಕ್ ಬಂದಿದ್ಯಾ?